ಇದ್ರು. ನಾವೇನು ಮೀನು ಹಿಡಿಯಕ್ಕೆ ಹೋಗ್ಬೇಕಂದ್ರೆ ಎಲ್ಲರೂ ಅವರು ಆದರು ಅನ್ನುವಂಥ ಪ್ರಶ್ನೆಯಲ್ಲಿ ಕತ್ತಿಯವ್ರು ಮಾಡ್ತಾಯಿದ್ರು. ಅದಕ್ಕೆ ಉತ್ತರವಾಗಿ ಇವರು ಮಾತಾಡ್ತಾಯಿದ್ರು. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಡೆವಲಪ್ಮೆಂಟ್ ಇವತ್ತಿನ ಈ ಯಾರೋ ಅಧ್ಯಕ್ಷ ಉಪಾಧ್ಯಕ್ಷರಾಗಿರಿ, ಬಟ್ ಡಿ ಸಿ ಸಿ ಬ್ಯಾಂಕಿಗೆ ಏನಪ್ಪ ಅಂದ್ರೆ ಒಂದು ಭಯ ಇತ್ತು. ಏನಪ್ಪ ಏನೋ ಬಂದು ಏನೋ ಇದ್ರ ಮೇಲೆ ಸಾಲ ತಗೊಂಡು ಹೋಗ್ಬೋದು ಕೆಲವರು ಅನ್ನುವಂಥದ್ದು. ಅದರಲ್ಲೂ ನೇರವಾಗಿ ನಮ್ಮ ಕತ್ತಿ ಅವರಂತೆ ಜಾರಕಿಹೊಳಿ ಸಹೋದರ ಮೇಲೆ ಆರೋಪ ಮಾಡೋದ್ರಿಂದಾಗಿ ಭಾಳ ಜನ ಅದನ್ನು ನಂಬುವಂಥ ಅಥವಾ ನಂಬುವ ಸ್ಥಿತಿಯಲ್ಲಿ ಇದ್ದರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಅವ್ರಿಗೆ ಪ್ಯಾರೆಂಟ್ಸ್ ಮಾಡ್ತಾ ಇದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ರಾಜು, ಸತೀಶ್ ಅವರಾಜು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನಾವು ಅವ್ರಿಗಿದು ಉತ್ತಮ ಆಡಳಿತ ಕೊಡ್ತೀವಿ, ನಿಶ್ಚಿತವಾಗಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅಂದ್ರೆ ನೀವೇನು ಬೆದರುವಂಥದ್ದಿಲ್ಲ, ನಾವೇನು ಸಾಲ ತೆಗೆಯೋದಿಲ್ಲ, ರೈತರ ದುಡ್ಡನ್ನು ರೈತರಿಗೆ ಖರ್ಚು ಮಾಡ್ತೀವಿ ಅನ್ನೋಂಥ ಮಾತನ್ನು, ರೈತ ಪರ ನಾವು ಇದ್ದೀವಿ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಂಬುದು ಬಿಡು ಜನಕ್ಕೆ ಬಿಟ್ಟಂಥ ವಿಷಯ. ಇನ್ನು ಅದಕ್ಕಿಂತ ಮುಖ್ಯವಾಗಿ ಸಪೋಸ್ ಏನಾದರೂ ಈಗ ನಮ್ಮ ಬೆಟ್ಟಿಂಗ್ ಕಟ್ಟುವಂತಹ ಬಾಲಚಂದ್ರ ಜಾರಕಿಹೊಳಿ ಹೇಳಿದಂಗೆ 13 ಅವರು ಬಂದ ಅವರ ಅಧ್ಯಕ್ಷರ ಉಪಾಧ್ಯಕ್ಷರಾದರೆ ಇನ್ನೇನು ಮಾಡಬಹುದು ಅನ್ನೋದ್ರ ಬದಲಾಗಿ ಚಿಂತನೆ ವಿರೋಧಿಗಳಿಗಿರಲಿ ಅಥವಾ ಆಡಳಿತ ಉಳಿದವ್ರಿಗಿರಲಿ, ಆದರೆ ಜನಸಾಮಾನ್ಯ ರೈತರು ಮಾತ್ರ ಚಿಂತೆ ಏನಪ್ಪ ಅಂತಂದ್ರೆ ನಮ್ಮ ಬ್ಯಾಂಕ್ ಉಳಿಲಿ ಬೆಳೀಲಿ ಅನ್ನುವಂಥದ್ದು. ಆ ದಿಶೆಯಲ್ಲಿ ಇವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಜನ. ಅಂದ್ರೆ ನಮ್ಮ PKPS ರೈತರ ರಿಪ್ರೆಸೆಂಟೇಟಿವ್ ಅವರು ಅಥವಾ ಡೆಲಿಗೇಟ್ಸ್ ಇವರೆಲ್ಲ ಈಗಾಗಲೇ ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರರ್ಥ ಆ ಡೆಲಿಗೇಟ್ಸ್ ರೈತರಿದ್ದಾರೆ, ಆ ರೈತರಿದ್ದಂಥ ಇವ್ರು ಆರಿಸಿ ಕಳಿಸಿದ್ದಾರೆ, ಅವ್ರು ಇವ್ರನ್ನ ಆರಿಸಿದ್ದಾರೆ. ಅಂದ್ರೆ ಇದರರ್ಥ ಇವ್ರ ಮೇಲೆ ಆ ಜನರ ಭರವಸೆ ಐತಿ ಅಂಥೇಳಿ ಇಂಡೈರೆಕ್ಟಾಗಿ ಹೇಳಿದಂಗೆ ಅಂಥೇಳಿ. ಆದರೆ ಇದರಲ್ಲಿ ಅನೇಕ ವಿಷಯಗಳು ನಾವು ಇಲ್ಲಿ ಮರಿಮಾಸ್ತಾ ಇದ್ದೀವಿ. ಈ ದಿಶೆಯಲ್ಲೇ ಅನೇಕರು ಎರಡೂ ಪಕ್ಷಗಳು ಹೇಳ್ತಾ ಇದ್ದಂಥ ಮಾತು. ಇವರು ಇಬ್ಬರು ಎರಡು ಪಕ್ಷದವರು.